ನಮಸ್ಕಾರ, ಕತೆ ಕೋಣೆಗೆ ಸ್ವಾಗತ. ಹಳೆಯ ಫಾರ್ಮ್ ಹೌಸ್ನ ಒಂದು ಶಾಂತ ಮೂಲೆಯಲ್ಲಿ ರಾಜು ಮತ್ತು ಕಿಟ್ಟು ಎಂಬ ಎರಡು ಕುತೂಹಲ ಇಲಿಗಳು ಏನಾದರೂ ತಿನ್ನಲು ಸಿಗುತ್ತದೆಯಾ ಅಂತ ಎತ್ತರದ ಅಲಮಾರಿನ ಮೇಲೆ ಓಡಾಡುತ್ತಿದ್ದವು. ಸಿಹಿ ವಾಸನೆ ಬಂದಿದ್ದಕ್ಕೆ ಅವು ಒಂದು ದೊಡ್ಡ ಬಕೆಟ್ ಹತ್ತಿರ ಬಂದು ತುಂಬಾ ಬಗ್ಗಿ ನೋಡಿದವು. ಅದರಲ್ಲಿ ತಾಜಾ ದಪ್ಪ ಕೆನೆ ತುಂಬಿತ್ತು. ಏನಾಯ್ತು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಡುಬುಕ್ಕನೆ ಎರಡೂ ಒಳಗೆ ಬಿದ್ದು ಬಿಟ್ಟವು. ಕೆನೆ ತುಂಬಾ ಆಳವಾಗಿತ್ತು. ರಾಜು ಎರಡು ಬಾರಿ ಹೋರಾಡಿದನು. ಆದರೆ ಬೇಗನೆ ಹತಾಶನಾದ. ಇದು ಸಾಧ್ಯವೇ ಇಲ್ಲ, ನಾವು ಎಂದೂ ಹೊರಗೆ ಬರೋದಿಲ್ಲ, ಇಷ್ಟೇ ಎಲ್ಲಾ ಮುಗಿಯಿತು ಅಂತ ಹೇಳಿ ಕೈಕಾಲು ಒದೆಯುವುದನ್ನು ನಿಲ್ಲಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಅವನು ಮುಳುಗಿ ಸತ್ತು ಹೋದನು. ಆದರೆ ಕಿಟ್ಟು ಬಿಡಲೇ ಇಲ್ಲ. ನಾನು ಹೀಗೆ ಸಾಯಕೂಡದು, ಏನಾದರೂ ಮಾಡಿ ಹೊರಗೆ ಬರಬೇಕು ಅಂತ ತನಗೆ ತಾನೇ ಹೇಳಿಕೊಂಡು ತನ್ನ ಎಲ್ಲಾ ಶಕ್ತಿಯಿಂದ ಕಾಲುಗಳನ್ನು ಒದೆಯತೊಡಗಿದನು. ಕೆನೆ ಭಾರವಾಗಿತ್ತು ಮತ್ತು ಜಾರುತ್ತಿತ್ತು. ಆದರೂ ಅವನು ನಿಲ್ಲಲೇ ಇಲ್ಲ. ನಿಮಿಷಗಳು ಗಂಟೆಗಳಾಗುತ್ತಾ ಹೋದವು. ದೇಹ ಉರಿಯುತ್ತಿತ್ತು, ಉಸಿರು ಕಟ್ಟುತ್ತಿತ್ತು. ಆದರೂ ಕಿಟ್ಟು ಮುಂದುವರೆಸಿದನು. ಅವನ ಎಲ್ಲಾ ಹೋರಾಟದಿಂದ ಕೆನೆ ನಿಧಾನವಾಗಿ ದಪ್ಪಗೊಳ್ಳತೊಡಗಿತು. ಕೊನೆಗೆ ಆ ಕೆನೆ ಎಲ್ಲ ಬೆಣ್ಣೆಯಾಗಿ ಮಾರ್ಪಟ್ಟಿತು. ಗಟ್ಟಿಯಾದ ಬೆಣ್ಣೆಯ ಮೇಲೆ ಹತ್ತಿ ಕಿಟ್ಟು ಒಂದು ಫೈನಲ್ ಜಂಪ್ ಮಾಡಿ ಸುರಕ್ಷಿತವಾಗಿ ಹೊರಗೆ ಬಂದನು. ನೆಲದ ಮೇಲೆ ಬಿದ್ದುಕೊಂಡು ಭಾರೀ ಉಸಿರಾಡುತ್ತಾ ಕಿಟ್ಟು ಬಕೆಟ್ ಕಡೆ ನೋಡಿದನು. ರಾಜು ಅಷ್ಟು ಬೇಗ ತ್ಯಜಿಸಿದ್ದಕ್ಕೆ ದುಃಖವಾಯಿತು. ಆದರೆ ನಾನು ಬಿಡದೆ ಹೋರಾಡಿದ್ದಕ್ಕೆ ಈಗ ನಾನು ಬದುಕಿದ್ದೇನೆ. ನೀತಿ: ನಾವು ಸೋಲೊಪ್ಪುವರೆಗೂ ಆಟ ಮುಗಿದಿಲ್ಲ. ನಿರಾಶೆಯ ಸನ್ನಿವೇಶದಲ್ಲೂ ಒಂದು ಬಾರಿ ಹೆಚ್ಚು ಹೋರಾಡಿದರೆ ಅದೇ ನಮ್ಮನ್ನು ಬದುಕಿಸಬಹುದು. ಪರಿಶ್ರಮ ಮತ್ತು ಹಠವು ಯಾವುದೇ ಸಮಸ್ಯೆಯನ್ನು ಅವಕಾಶವಾಗಿ ಮಾಡಬಲ್ಲದು. ಯಶಸ್ಸು ಎಂದಿಗೂ ಹಠಮಾರಿಗಳದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕತೆ ಕೋಣೆಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.